ನಮಸ್ಕಾರ ಕರ್ನಾಟಕ. ಇದು ತಾಮ್ರದ ಗ್ಲಾಸು. ಇದರಲ್ಲಿ ನೀವು ನೀರನ್ನ ಕುಡಿದ್ರೆ ಅಥವಾ ತಾಮ್ರದ ತಟ್ಟೆನ ಬಳಸಿದ್ರೆ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಸಾಮಾನ್ಯವಾಗಿ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಕೂಡ ಈ ತಾಮ್ರದ ಗ್ಲಾಸು, ತಾಮ್ರದ ತಟ್ಟೆಗಳನ್ನು ಅಥವಾ ಬೆಳ್ಳಿ ತಟ್ಟೆ ನಿಮ್ಗೆ ಅನುಕೂಲ ಆಯಿತು ಅಂತಂದರೆ ಬೆಳ್ಳಿ ತಟ್ಟೆ ಆ್ಯಂಡ್ ಬೆಳ್ಳಿ ಗ್ಲಾಸನ್ನು ಬಳಸ್ಬೋದು. ಅಥವಾ ತಾಮ್ರ ಇಸ್ ಬೆಸ್ಟ್. ತಾಮ್ರದ ಗ್ಲಾಸಲ್ಲಿ ನೀರು ಕುಡಿಯೋದು, ತಾಮ್ರದ ಗ್ಲಾಸಲ್ಲಿ ತಟ್ಟೆನಲ್ಲಿ ಊಟ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಕಮಿಂಗ್ ಸ್ಟ್ರೈಟ್ ಟು ಗುಂಡಿ ಬೆಂಗಳೂರಿಗೆ ಸ್ವಾಗತ ಸುಸ್ವಾಗತ. 98% ಗುಂಡಿಗಳೇ ತುಂಬಿರುವಂತ ಬೆಂಗಳೂರಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡದ ಮಟ್ಟಕ್ಕೆ ಬೆಂಗಳೂರು ಗುಂಡಿ ತೂತುಗಳಾಗಿ ಗಬ್ಬೆದ್ದೋಗಿದೆ. ಜನ ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಕೆಲಸ ಹಚ್ಚಿ 24 ಗಂಟೆ ದುಡಿದ್ರು ಕೂಡ ಬರುವಂತ ಸಂಬಳ ಇಟ್ ಡಸಂಟ್ ಮೀಟ್ ದ ಎಂಡ್ಸ್. ಸೊ ಆ ವಿಚಾರ ಒಂದ್ ಕಡೆ ಇತ್ತು ಅಂತಂದ್ರೆ ಗ್ರೇಟರ್ ಬೆಂಗಳೂರನ್ನ 5 ಕಾರ್ಪೊರೇಷನ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಗುಂಡಿ ಬೆಂಗಳೂರನ್ನ ಹೇಗೆ ಕಾಪಾಡಿಕೊಳ್ಬೇಕು, 1.4 ಕೋಟಿ ಬೆಂಗಳೂರಿನ ಜನರ ಮೇಲೆ ಜವಾಬ್ದಾರಿದೆ. ಸೊ ವೆದರ್ ಇಟ್ ಈಸ್ ಎ ಕನ್ನಡಿಗ ಆರ್ ದಟ್ ಈಸ್ ಸಿಟಿಸನ್ ಹೂ ಹ್ಯಾವ್ ಕಮ್ ಫ್ರಮ್ ಅದರ್ ಸ್ಟೇಟ್ಸ್ ಹೂ ಆರ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್, ಸೇವ್ ಬ್ಯಾಂಗ್ಳೂರ್. ಬೆಂಗಳೂರನ್ನ ಸಂರಕ್ಷಣೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ. ಏನ್ ಮಾಡಬಹುದು, ವಾಟ್ ಕ್ಯಾನ್ ಯು ಡೂ? ಬೆಂಗಳೂರು ಇನ್ಚಾರ್ಜ್ ಗುಂಡಿ ಮಿನಿಸ್ಟ್ರು ಫುಲ್ ಬಿಸಿ. ಯಾವಾಗ್ಲೂ ದೇವಸ್ಥಾನ, ಇಲ್ಲ ಅಂದ್ರೆ ಯಾರ ಮೇಲೆ ಕೇಸ್ ಹಾಕ್ಸೋದು, ಇಲ್ಲ ಯಾರನ್ನ ಕರೆ ಟೋಪಿ ಬಾ ಅನ್ನೋದು, ಕರೆ ಟೋಪಿ ಮೇಲೆ ಬಾ ಅನ್ನೋದು, ಅವಮಾನ ಮಾಡೋದು, ನಟ್ಟು ಬೋಲ್ಟು ಅನ್ನೋದು, ಫ್ರೀ ಆಗಿದ್ದಾಗ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು CM ಮಾಡಪ್ಪ ಅನ್ನೋದು. ಇದಕ್ಕೆ ಸೀಮಿತ. ಗುಂಡಿ ಯಾಕಾಗಿದೆ ಅಂತಂದ್ರೆ ಇದಕ್ಕೆ ಉತ್ತರ ನಾನು ಹೇಳ್ಬೇಕಾಗಿಲ್ಲ. ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಗೌಡ್ರು ಹೇಳಿದ್ದಾರೆ, ನಮಗೆ ಕಮಿಷನ್ ಅಂತ ಹಿಂಸೆ ಕೊಡುವಂತ ರಾಜಕಾರಣಿಗಳು, ಮಿನಿಸ್ಟರ್ಗಳು ನಮ್ಮ ಹತ್ರ ಕಿತ್ಕೊಂಡ್ ತಿಂತಾರೆ. ಹಾಗಾಗಿ ನಾವು ಕ್ವಾಲಿಟಿ ಕೆಲಸವನ್ನ, ಒಳ್ಳೆ ರಸ್ತೆಗಳನ್ನ, ಒಳ್ಳೆ ಕಾಮಗಾರಿ ಮಾಡಕ್ ಆಗಲ್ಲ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಜೊತೆಲಿ ಮತ್ತೊಂದು ಆರೋಪ ಏನು ಅಂತಂದ್ರೆ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಇರ್ಬೇಕಾದ್ರೆ ಕಮಿಷನ್ ತಗೊಂಡ್ರಿ ಅಂತ, ಕಾಂಗ್ರೆಸ್ ಬಂದ್ರೆ ನಮ್ಗೆ ಒಳ್ಳೇದ್ ಮಾಡುತ್ತೆ ಅಂತ ನಿಮಗೆ ನಾವು ಸಪೋರ್ಟ್ ಮಾಡಿದ್ರೆ ಇವತ್ತು ನೀವು ಬಂದು ಅದಕ್ಕಿಂತ ಹೆಚ್ಚಿನ ಕಮಿಷನ್ ಕಿರುಕುಳಗಳನ್ನ ನಾವು ಅನುಭವಿಸ್ತಾ ಇದೀವಿ. ಬಿಲ್ಗಳು ಬರ್ತಾ ಇಲ್ಲ. ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಓಪನ್ ಅಲಿಗೇಷನ್ ಏನು ಅಂತಂದ್ರೆ 31,000 ಕೋಟಿ ಬಿಲ್ ಬಾಕಿ ಇದೆ, ನಾವು ಕಾಮಗಾರಿಗಳನ್ನ ಮಾಡೋದಿಲ್ಲ. ಕರ್ನಾಟಕದಲ್ಲಿ ನಾವು ಕಾಮಗಾರಿಗಳನ್ನ ಮಾಡೋದಿಲ್ಲ. ಯಾರ್ಯಾರೋ ಕೆಲಸಗಳನ್ನ ತಗೊಂತಾರೆ ಫೇಕ್ ಹೆಸರುಗಳಲ್ಲಿ, ಅದನ್ನ ಮಾರಾಟ ಮಾಡಿಕೊಂಡು ಕಳಪೆ ಮಟ್ಟದ ಕೆಲಸ ಆಗ್ತಾ ಇರೋದಕ್ಕೆ ಒಂದು ಕಡೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ಸ್ಗಳಿಗೆ ಕಿರುಕುಳ, ಅವ್ರ ಬಳಿ ಕಿತ್ತು ತಿನ್ನುವ ಭ್ರಷ್ಟಾಚಾರ, ಅವ್ರಗಳಿಗೆ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಬಿಲ್ ಕೊಡಲ್ಲ, ಬಾಕಿ ಇಟ್ಟಿರುವ 31,000 ಕೋಟಿ ಬಿಲ್, ಇವೆಲ್ಲಗಳು ಕೂಡ ಬೆಂಗಳೂರಿನ ಗುಂಡಿಗಳಿಗೆ, ಕಳಪೆ ಕಾಮಗಾರಿಗಳಿಗೆ ಎವಿಡೆನ್ಸ್, ಓಪನ್ ಎವಿಡೆನ್ಸ್ ಇದು. ಇದನ್ನ ನಾವೇನು ಉತ್ಪ್ರೇಕ್ಷೆಯಿಂದ ಬಿಜೆಪಿ ಇರ್ಬೇಕಾದ್ರೆ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರಲ್ಲ, 40% ಇದನ್ನೆಲ್ಲ ಮೆತ್ತಿ ಓಹೋ DK ಶಿವಕುಮಾರ್ನ ಆ ಆರೋಪ. ಇವತ್ತು ಅದೇ DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ. 90% ಬರೀ ಗುಂಡಿಗಳೇ ಅವೆ, 10% ರೋಡ್ ಎಲ್ಲಿದೆ ಅಂತ ನಾವು ಹುಡುಕುವಂತ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಏನ್ ಸೊಲ್ಯೂಷನ್? ಫೆಬ್ರವರಿ ಮಾರ್ಚ್ಗೆ ಮ್ಯಾಕ್ಸಿಮಮ್ ಜನವರಿ 2026 ಜನವರಿ ಕೆಲವೇ 4-5 ತಿಂಗಳಲ್ಲಿ 5 ಕಾರ್ಪೊರೇಷನ್ಗೆ ಎಲೆಕ್ಷನ್ ಆಗುತ್ತೆ. ಏನ್ ಮಾಡ್ಬೋದು? ಓಟ್ ಹಾಕ್ಬೋದು, ಮನೆಗೆ ಹೋಗ್ಬೋದು. ಅನ್ನೋ ನೀವು ಓಟ್ ಹಾಕಿ ಮನೆಗೆ ಹೋಗ್ಬಾರ್ದು. ನನ್ನ ಉದ್ದೇಶ ಏನು ಅಂತಂದ್ರೆ ಈ 3 ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರು ಆಗಿದೆ. ಗುಂಡಿ ಮಿನಿಸ್ಟ್ರು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಮಟ್ಟಿಗೆ ಬಂದಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಯಾರಾದ್ರೂ IT ಕಂಪನಿಗಳ ಮಾಲೀಕರು ಕೇಳಿದ್ರೆ ನಿಂದು CSR ಫಂಡ್ಸ್ ಎಲ್ಲಿ, ನೀನ್ ಏನ್ ಮಾಡ್ದೆ, ಅವರನ್ನ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ನಿಂತವ್ರೆ ಅಂತಂದ್ರೆ ನಂಬಲೇಬೇಕು. ನಂಬದಿಲ್ಲ ಅಂದ್ರೆ ವಿಧಿ ಇಲ್ಲ. ಸೊ 2026ಕ್ಕೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಆಗುತ್ತೆ. ಚುನಾವಣೆಯಲ್ಲಿ ಬರೀ ನೀವು ಓಟ್ ಹಾಕಿ ಮನೆಗೆ ಹೋಗೋದಲ್ಲ, ನೀವೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಆಮೇಲೆ ನಿಮ್ಮನ್ನ ಸಾಧ್ಯವಾದ್ರೆ ಶ್ರಮ ಪಟ್ಟು ನಮ್ಮಂತವ್ರು ನಿಂತ್ಕೊಂಡು ನಿಮ್ಮನ್ನ ಗಮನಿಸ್ತೀವಿ, ನಿಮ್ಮನ್ನ ಗೆಲ್ಸಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಗ್ರೇಟರ್ ಬೆಂಗಳೂರಲ್ಲಿ ನೀವುಗಳು
ಯು ಶುಡ್ ಗ್ರೇಟರ್ ಬೆಂಗಳೂರಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ನಿಂತು ಗೆಲ್ಲಬೇಕು. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ಬುದ್ಧಿ ಕಲಿಸಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೊಡಕ್ಕೆ ಅಸಮರ್ಥರಾದಂತ ಕಾಂಗ್ರೆಸ್ ಬಿಜೆಪಿ ಅಂಡ್ ಜೆಡಿಎಸ್ ಅನ್ನ ಈ ಒಂದು ಗ್ರೇಟರ್ ಬೆಂಗಳೂರ ಚುನಾವಣೆಯಲ್ಲಿ ನೀವೆಲ್ಲ ಇಂಡಿಪೆಂಡೆಂಟ್ ಆಗಿ ಅವರುಗಳನ್ನ ಸೋಲಿಸಬೇಕು. ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಕ್ಕೆ ಇದೊಂದೇ ದಾರಿ ಇರೋದು. ನೀವು ಅಣ್ಣ ನನ್ಗೊಂದು ಟಿಕೆಟ್ ಕೊಡು ಅಂದ್ರೆ 1 ಕೋಟಿ ರೂಪಾಯಿ ಕೇಳ್ತಾರೆ ಪಕ್ಷದವರು ಟಿಕೆಟ್ ಕೊಡಕ್ಕೆ. ನಾನು ಹೇಳ್ತೀನಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. 2019ರಲ್ಲಿ ಬೆಂಗಳೂರು ನಾರ್ತ್ಗೆ MP ಕ್ಯಾಂಡಿಡೇಟ್ಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದೆ. 8,500 ವೋಟ್ಗಳನ್ನ ನಾನು ತಗೊಂಡಿದ್ದೀನಿ. ಸೊ ನಾನ್ ಕೇಳೋದೇನು ಅಂತಂದ್ರೆ, ದಯಮಾಡಿ ಗೌಡ್ರ ಮನೆಯಿಂದ ನಿಮಗೂ ಬಂಗಾರದ ಬಿಸ್ಕತ್ತು ತಲುಪಿತ ಆ ವಿಷಯನೇ ಕೊಡೋರು ಯಾರಿಗೂ ನನಗೆ. ನನ್ನಂತ ಬಾಯಿ ಬಡ್ಕನ್ಗೆ ಇರೋದನ್ನೆಲ್ಲ ತಗೊಂಬಂದ್ ನಿಮ್ಮ ಹತ್ರ ಹೇಳ್ತೀನಿ. ಕೊಡೋ ನನ್ ಮಕ್ಳು ನಂಗೆ ದುಡ್ಡು ಕೊಡಲ್ಲ. ನನಗ್ ಫೀಸ್ ಬಂದ್ರೆ ಅದೇ ಸಾಕು. ಬಿಸ್ಕತ್ ದೂರದ ಮಾತು. ಡೋಂಟ್ ವರಿ, ನಮ್ಮ ಅಜ್ಜಿ ತಾತ ನೀವು ಬಿಸ್ಕತ್ ಬಗ್ಗೆ ಮಾತಾಡ್ತೀರಾ. ಚಿನ್ನದ ಲ್ಯಾಂಡ್ಗಳನ್ನೇ ನಮ್ಗೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಬಿಟ್ಟೋಗಿದ್ದಾರೆ. ನಮ್ಮ ಹತ್ರ ಇರೋ ಹಿರಿಯರು ಬಿಟ್ಟೋಗಿರೋ ಆಸ್ತಿನೇ ನನಗೆ ಐ ಥಿಂಕ್ ಇಟ್ಸ್ ಎ ಕೊಯ್ನೋರ್ ಟ್ರೆಜರ್ ಅಂತ ಹೇಳ್ಬೋದು. ನನಗೇನು ಯಾರೋ ಬಿಸ್ಕತ್ ಕೊಟ್ಟು ನನಗೆ ಬಿಸ್ಕೆಟ್ ಹಾಕೋಂತ ಅವಶ್ಯಕತೆ ಇಲ್ಲ. ಯಾರೋ ಕೇಳಿದಾರೆ, ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಸೊ ಗ್ರೇಟರ್ ಬೆಂಗಳೂರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ, ಗ್ರೇಟರ್ ಬೆಂಗಳೂರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಆಗಿ ಸಣ್ಣ ಸಣ್ಣ ವಾರ್ಡ್ಗಳು ಮಾಡಿದ್ದಾರೆ. ನಿಮಗೆ ಗೆಲ್ಲಕ್ಕೆ ತುಂಬಾನೇ ಅಡ್ವಾಂಟೇಜಸ್. ಬನ್ನಿ ತೋರಿಸ್ತೀನಿ ನೋಡಿ. ಇದೇ ಗ್ರೇಟರ್ ಬೆಂಗಳೂರು ಮ್ಯಾಪ್. ಓಕೆ, ಇದೇ ಗ್ರೇಟರ್ ಬೆಂಗಳೂರು ಮ್ಯಾಪ್ ನೋಡಿ. ಇದು ಸೆಂಟ್ರಲ್ ಬೆಂಗಳೂರು, ಈಸ್ಟ್ ಕಾರ್ಪೊರೇಷನ್, ಸೆಂಟ್ರಲ್ ಕಾರ್ಪೊರೇಷನ್, ನಾರ್ತ್ ಕಾರ್ಪೊರೇಷನ್, ಈ ರೀತಿ 5 ಕಾರ್ಪೊರೇಷನ್ಗಳನ್ನ ಮಾಡಿದ್ದಾರೆ. ಈ ಕಾರ್ಪೊರೇಷನ್ಗಳಿಗೆ ಇದು ಬೆಂಗಳೂರಲ್ಲಿ ಗುಂಡಿ ತುಂಬಿದ ಬೆಂಗಳೂರಿಗೆ ನ್ಯಾಯ ಕೊಡ್ಕೊಬೇಕು ಅಂದ್ರೆ ನೀವೇ ಕೊಟ್ಕೊಳ್ಬೇಕು. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ಗೆ ವೋಟ್ ಹಾಕಿ ನಿಮಗೆ ಏನ್ ಕೊಟ್ರು ಅಂತ ಇದೆ. ಇಂಡಿಪೆಂಡೆಂಟ್ ಆಗಿ 5 ಕಾರ್ಪೊರೇಷನ್ ಅಲ್ಲಿ ಯಾರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀರೋ ಅವರುಗಳಿಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾನೊಬ್ಬ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತನಾಗಿ ಐ ಡೋಂಟ್ ಅಡ್ವೈಸ್ ಯು ಟು ಜಾಯಿನ್ ಆಮ್ ಆದ್ಮಿ ಪಾರ್ಟಿ. ಯಾಕೆ ಅಂತಂದ್ರೆ ಅದು ಕೂಡ ಒಂದಷ್ಟು ಭ್ರಷ್ಟಾಚಾರ ಮಾಡಿರೋ ಭ್ರಷ್ಟರ ಕೈಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ. ಇಲ್ಲಾಂದ್ರೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಬನ್ನಿ ಸೇರ್ಕೋ ಅಂತ ಹೇಳ್ತಾರೆ. ಆಮ್ ಆದ್ಮಿ ಪಾರ್ಟಿ ಬೇಡ. ಇಂಡಿಪೆಂಡೆಂಟ್ ಆಗಿ 5 ಕಾರ್ಪೊರೇಷನ್ ಅಲ್ಲಿ ಚಿಕ್ಕ ವಾರ್ಡು, ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಇರ್ತದೆ, ಖರ್ಚು ತುಂಬಾ ಕಡಿಮೆ ಇರ್ತದೆ. ಸೋಲಿಸೋ ಈ ರಾಷ್ಟ್ರೀಯ ಪಕ್ಷಗಳನ್ನ ಮತ್ತೆ ಈ ಜಾತ್ಯತೀತ ಪಕ್ಷಗಳನ್ನ ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡ್ರು 3 ಪಕ್ಷಧಾರಿಗಳನ್ನ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನೀವುಗಳು ಸೋಲಿಸಬೇಕು. ಸೋಲಿಸಿಲ್ಲ ಅಂದ್ರೆ ಬೆಂಗಳೂರು ಗುಂಡಿ ಮುಕ್ತ ಆಗಲ್ಲ, ಭ್ರಷ್ಟಾಚಾರ ಮುಕ್ತ ಆಗಲ್ಲ, ಕಸ ಮತ್ತೆ ಪೊಲ್ಯೂಷನ್ ಮುಕ್ತ ಆಗಲ್ಲ. ನಿಮಗೆ ಒಂದು ಚಾನ್ಸ್ ಇದೆ. 2026 ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯುತ್ತೆ. ನಾವೊಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೀವಿ. ನಿಮಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ನಮಗೆ ನನ್ನ ವಾಟ್ಸ್ಆಪ್ ನಂಬರ್ 984550ಗೆ ತಾವುಗಳು ಮೆಸೇಜ್ ಮಾಡಬಹುದು. ದಯಮಾಡಿ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ, IAS ಆಗ್ತೀನಿ, IPS ಆಗ್ತೀನಿ, ರಾಜಕಾರಣಿನೂ ಆಗ್ಬೇಕಾಗಿದೆ. ಇದು ನಿಮ್ಮ ಬೆಂಗಳೂರು, ಇದು ನಿಮ್ಮ ಮಣ್ಣು, ಇದು ನಿಮ್ಮ ಕೆಂಪೇಗೌಡರು ಕಟ್ಟದಂತ ಬೆಂಗಳೂರು. ಇದನ್ನ ಉಳಿಸ್ಕೊಳ್ಲಿಕ್ಕೆ ಯಾವ ಪಕ್ಷಗಳ ಕೈಲೂ ಆಗಲ್ಲ. ಅವ್ರು ಉಳಿಸ್ಕೊಳ್ಳೋದಕ್ಕಿಂತ ಗುಂಡಿಗಳು ಮಾಡಿಟ್ಟಿದ್ದಾರೆ. ಇನ್ನ ಒಂದ್ ಹೆಜ್ಜೆ ಹೋಗಿ ಸುರಂಗ ಮಾಡಕ್ ರೆಡಿ ಇದ್ದಾರೆ ಬೆಂಗಳೂರನ್ನ ಸರ್ವನಾಶ ಮಾಡಕ್ಕೆ. ಹಾಗಾಗಿ ಬೆಂಗಳೂರನ್ನ ಉಳಿಸುವಂತ ಕೆಲಸ 1.4 ಕೋಟಿ ಬೆಂಗಳೂರಿನ ನಿವಾಸಿಗಳ ಮೇಲೆ ಇದೆ. ದಯಮಾಡಿ ಯೋಚಿಸಬೇಡಿ. ಅತಿ ಹೆಚ್ಚಿನ ಖರ್ಚಾಗಲ್ಲ. 5 ಲಕ್ಷ ಖರ್ಚಾಗಬಹುದು, 10 ಲಕ್ಷ ಖರ್ಚಾಗಬಹುದು, ಅದಕ್ಕಿಂತ ಜಾಸ್ತಿ ಖರ್ಚಾಗಲ್ಲ. 5 ಕಾರ್ಪೊರೇಷನ್ ಅಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ನಾವು ಗೆಲ್ಲಿಸಬೇಕಾಗಿದೆ. ಬೆಂಗಳೂರನ್ನ ಉಳಿಸಬೇಕು. 3 ಪಕ್ಷಗಳಿಗೆ ಪಾಠ ಕಲಿಸಬೇಕು ಅಂತಂದ್ರೆ ಖಂಡಿತವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು 5 ಕಾರ್ಪೊರೇಷನ್ ನಿಲ್ತ್ಕೊಬೇಕು. ಸಣ್ಣ ಪುಟ್ಟ ವಾರ್ಡ್ ಇದೆ. ನಿಮ್ಗೆ ಪ್ರಚಾರಕ್ಕೂ ಅಷ್ಟೇ ಏನ್ ಖರ್ಚು ಬರೋದಿಲ್ಲ, ಹೆಚ್ಚಿನ ಖರ್ಚು ಬರೋದಿಲ್ಲ. ನಿಮ್ಮ ಸಿದ್ಧಾಂತ ಏನಿರ್ಬೇಕು ಅಂತಂದ್ರೆ ಅತಿ ಕಡಿಮೆ ಖರ್ಚಲ್ಲಿ ಕಾರ್ಪೊರೇಷನ್ ಸೀಟ್ ಅನ್ನ ಗೆದ್ದು ಬಂದು ನಮ್ಗೆ ಈ ವಿಚಾರಕ್ಕೆ ಇಬ್ಬರ ಸಹಾಯ ಬೇಕಾಗಿದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳನ್ನ ಗೆಲ್ಸ್ಕೊಂಡ್ಬರ್ಲಿಕ್ಕೆ ಕಾಂಗ್ರೆಸ್ಗಂತೂ ಬುದ್ಧಿ ಕಲಿಸಲೇಬೇಕು. ವಿರೋಧ ಪಕ್ಷ ಬಿಜೆಪಿಗೆ ಖಂಡಿತ ಕಲಿಸಲೇಬೇಕು. ಮೌನವಾಗಿರೋ JDSಗೂ ಬುದ್ಧಿ ಕಲಿಸಬೇಕು. ನೀವುಗಳು ನಿಮ್ದೇ ಪಾರ್ಟಿನಲ್ಲಿ
ಟಿಕೆಟ್ ಸಿಗದೆ ಅವಕಾಶ ಸಿಗದೆ ಒದ್ಲಾಡ್ತಾರಂತ ವ್ಯಕ್ತಿಗಳು ಖಂಡಿತವಾಗಿ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ನಾನ್ ಬಂದು ಬೇಕಾದ್ರೆ ಪ್ರಚಾರ ಮಾಡ್ತೀನಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ಫೋರಂ ಅಂತ ಮಾಡಿದೀವಿ. ನಿಮ್ಗೇನಾದ್ರೂ ಸೇರ್ಕೊಳ್ಬೇಕು ಅಂತಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡಿದೀವಿ. ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್. ನಿಮ್ಗಳಿಗೆ ಸಹಾಯಕ್ಕೆ, ನಿಮ್ಮನ್ನ ಗೆಲ್ಸ್ಕೊಂಬರ್ಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇಟ್ಸ್ ಟೈಮ್ ಟು ಚೇಂಜ್ ದ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದ ರಾಜಕೀಯವನ್ನ ಬದಲಾವಣೆ ಮಾಡುವಂತ ಸಮಯ ಇದೇ. ಡಿ ಕೆ ಶಿವಕುಮಾರ್ ಗುಂಡಿ ಬೆಂಗಳೂರು ಮಾಡಿಟ್ಟಿದ್ದಾನೆ. ಈ ಡಿ ಕೆ ಶಿವಕುಮಾರ್ಗೆ ಎಸ್, ನಿನ್ನ ಪಕ್ಷ ಸೋಲುತ್ತೆ, ನಿನ್ನ ಪಕ್ಷವನ್ನ ಸೋಲಿಸ್ತೀವಿ. ಈ ಬೆಂಗಳೂರನ್ನ ಶೋಷಣೆ ಮಾಡಿದಿರ ಭ್ರಷ್ಟಾಚಾರದಲ್ಲಿ. ನಾನು ಇಬ್ಬರ ಸಹಾಯ ಕೇಳ್ತೀನಿ. ಒಂದು, ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಂಜುನಾಥ್ ರವರೇ, ಮೂರು ಪಕ್ಷದವ್ರು ನೋಡಿದ್ರಿ, ಬಿಜೆಪಿ ಅವರ ಇರ್ಬೇಕಾದ್ರೆ ಬಿಜೆಪಿ ಅವರು ಸಪೋರ್ಟ್ ಮಾಡಿ, ಬಿಜೆಪಿ ಅವ್ರನ್ನ ಆರೋಪ ಮಾಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಬಂದ್ಮೇಲೂ ಕೂಡ ಗುಂಡಿ ಬೆಂಗಳೂರು ನಿಮ್ಗೆ ಬಿಲ್ ಕೊಡ್ತಾ ಇಲ್ಲ 31,000 ಕೋಟಿ. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನಾವು ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ಕರ್ನಾಟಕವನ್ನ ಗ್ರೇಟರ್ ಬೆಂಗಳೂರಲ್ಲಿ ಗೆಲ್ಲಿಸ್ಕೊಂಬರಕ ಕಾರ್ಯಕ್ರಮಕ್ಕೆ ನಾವು ಮುಂದಾಗಿದ್ದೇವೆ. ಗೆಲ್ಲಿಸ್ಕೊಂಡ್ ಬಂದೇ ಬರ್ತೀವಿ. ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಾವು ನಿಮಗೆ ಕೇಳೋದೇನು ಅಂತಂದ್ರೆ, ನಿಮ್ಗೆ ಲಂಚ ಕೊಡದೆ ಬಿಲ್ ಕೊಡಲ್ಲ. ಮಾಡಿರೋ ಕೆಲಸಕ್ಕೆ 31,000 ಕೋಟಿ ಬಿಲ್ ನ ಪೆಂಡಿಂಗ್ ಇಟ್ಟಿರೋ ಸಿದ್ದರಾಮಯ್ಯ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ನಾವು ಗ್ರೇಟರ್ ಬೆಂಗಳೂರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗ್ತೀವಿ. ವಿ ಆರ್ ಆಸ್ಕಿಂಗ್ ಪೀಪಲ್ ಟು ಕಮ್ ಫಾರ್ವರ್ಡ್. ಡೆಫಿನೆಟ್ ಆಗಿ ನನಗೆ ಗೊತ್ತಿದೆ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಈ ಬಾರಿ ಗ್ರೇಟರ್ ಬೆಂಗಳೂರು ಕಾರ್ಪೊರೇಷನ್ಗೆ ನಿಲ್ತಾರೆ, ಗೆಲ್ಲಿಸ್ತೀವಿ ಅಂತ ಹೇಳುತ್ತಾ, ನಮ್ಗೆ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಜೊತೆನಲ್ಲಿ ಕಿರಣ್ ಮಜುಮ್ದಾರ್ ಅಂತವರು, ಮೋಹನ್ ದಾಸ್ ಪೈ ಅವರು ಮೊನ್ನೆ ಮಾತಾಡಿದ್ ನೋಡಿದೆ. ನಿಮ್ಮಗಳಿಗೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಡೆವಲಪ್ ಮಾಡಲ್ಲ. ಯಾಕೆ ಅಂತಂದ್ರೆ ಭ್ರಷ್ಟಾಚಾರದ ಕೂಪದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗೋಗಿದೆ. ಡಿ ಕೆ ಶಿವಕುಮಾರ್ ಕೈಗೆ ಬೆಂಗಳೂರು ಇನ್ಚಾರ್ಜ್ ಕೊಟ್ಟು ಬೆಂಗಳೂರು ಗುಂಡಿ ನಗರ ಆಗಿದೆ. ಐಟಿ ಹಬ್ ಹೋಗಿ ಈಗ ಗುಂಡಿ ನಗರ ಆಗಿದೆ. ಜನ ಪ್ರತಿ ಕ್ಷಣನೂ ಕೂಡ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ನಾನ್ ನಿಮ್ಗೆ ಹೇಳೋದೇನು ಅಂತಂದ್ರೆ, ಗ್ರೇಟರ್ ಬೆಂಗಳೂರಲ್ಲಿ ನೀವೇನಾದ್ರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡ್ರೆ ನಾವು ಜೊತೆಲಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಈ ಗುಂಡಿ ಬೆಂಗಳೂರಿನ ಬದಲಾವಣೆ ಮಾಡೋಣ. ಈ ಮೂರು ಪಕ್ಷಗಳಿಗೆ ಬುದ್ಧಿ ಕಲ್ಸೋಣ. ಈ ಡಿ ಕೆ ಶಿವಕುಮಾರ್ ತನ್ನದೇ ಸಾರ್ವಭೌಮತೆ ಅಂತ ಅನ್ಕೊಂಡ್ರು ಡಿ ಕೆ ಶಿವಕುಮಾರ್ಗೆ ಸೋಲು ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳೋಣ. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಂಜುನಾಥ್ ಗೌಡ್ರೆ, ಮೂರು ಪಕ್ಷಗಳ ನಂಬಿ ನಿಮ್ಮ 31,000 ಕೋಟಿ ಬಿಲ್ ಬಾಕಿ ಇದೆ. ನಿಮ್ಗೆ ಲಂಚ ಕೊಡದೆ ಬಿಲ್ ಕೊಡಲ್ಲ. ನಮ್ಗೊಂದು ಚಾನ್ಸ್ ಕೊಡಿ, ಗಿವ್ ಅಸ್ ಎ ಚಾನ್ಸ್. ನಮ್ಗೊಂದು ಚಾನ್ಸ್ ಕೊಡಿ. ಇಂಡಿಪೆಂಡೆಂಟ್ ಫೋರಂ ಮಾಡ್ಕೊಂಡಿದೀವಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತೀನಿ. ನಮ್ಗೆ ಗೊತ್ತಿದೆ ಒಂದು ಪಕ್ಷದಲ್ಲಿ ಟಿಕೆಟ್ ತಗೊಬೇಕಾದ್ರೆ 2-3 ಕೋಟಿ ಖರ್ಚು ಮಾಡಬೇಕು, ಜನರಿಗೆ ಒಂದಷ್ಟು ಸುರಿಬೇಕು. ಆ ಕಳ್ಳ ಮತಗಳನ್ನ, ಆಮಿಷಗಳನ್ನ ಕೊಟ್ಟು ನೀವು ಗೆಲ್ಲೋದು ಬೇಡ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ಹಣ ಖರ್ಚು ಮಾಡದೆ, ಆಮಿಷಗಳನ್ನು ಕೊಡದೆ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋಣ. ಕೆಂಪೇಗೌಡರ ಬೆಂಗಳೂರನ್ನ ನಿಜವಾದ ಗಾರ್ಡನ್ ಸಿಟಿ ಅಂತ ಪ್ರೂವ್ ಮಾಡೋಣ. ಈಗ ಗುಂಡಿಗಳ ಸಿಟಿ ಕೆಂಪೇಗೌಡರ ಬೆಂಗಳೂರು ಈಗ ಗುಂಡಿಗಳ ಸಿಟಿ ಆಗಿದೆ, ಭ್ರಷ್ಟಾಚಾರದ ಸಿಟಿ ಆಗಿದೆ, ರೇಪಿಸ್ಟ್ಗಳ ಸಿಟಿ ಆಗಿದೆ, ಡ್ರಗ್ ಮಾಫಿಯಾಗಳ ಸಿಟಿ ಆಗಿದೆ ಅಂತ ಹೇಳುತ್ತಾ, ದಯಮಾಡಿ ನಿಮ್ಮಲ್ಲಿ ಯಾರೇ ಒಂದು ಅವಕಾಶ ನೋಡ್ತಾ ಇದ್ದಾರೆ, ಅದು ಜೆಡಿಎಸ್ ಅಲ್ಲಿ ಇರುವ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಗೊತ್ತಲ್ಲ, ನಮ್ಮ ಇಂಡಿಪೆಂಡೆಂಟ್ ಫೋರಂ ಅನ್ನ ನೀವು ಸೇರ್ಕೊಳ್ಬಹುದು. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮತ್ತೆ ಐಟಿ ಕಂಪನಿಗಳ ಮಾಲೀಕರು, ಎಸ್ಪೆಷಲಿ ಕಿರಣ್ ಮಜುಮ್ದಾರ್ ಅವರೇ, ಯು ಹ್ಯಾವ್ ಗಾನ್ ಟು ಡಿ ಕೆ ಶಿವಕುಮಾರ್, ಡೆಫಿನೆಟ್ಲಿ ವಿಲ್ ನಾಟ್ ಗಿವ್ ಎನಿ ರಿಲೀಫ್ ಟು ಯು. I just put across the same word to Mohan Das Paiji. Tell your IT giants, this Congress government or opposition will never support the development of infrastructure to run the IT business. And Bangalore city is, dependent on IT companies for revenue and economy. We as an independent forum, we are going to deploy independent candidates across 5 corporations, and I'm sure the maximum number of independent candidates will win against BJP, Congress and JDS. And I request the support of IT giants and Karnataka Contractor Association ಮತ್ತೆ IT ಕಂಪನಿಗಳ ಮಾಲೀಕರು ಈ ಇಂಡಿಪೆಂಡೆಂಟ್ ಫೋರಂಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಈ ಮೂರು ಪಕ್ಷಗಳಿಗೆ ಬುದ್ಧಿ ಕಲಿಸ್ತೀವಿ. ಈ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಬೆಂಗಳೂರಿಗೆ ಒಂದು ಒಳ್ಳೆ ರೋಡ್ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಂಡ್ ಬಂದೇ ಬರ್ತೀನಿ ಅಂತ ಈ ಬಲಿಪಾಡ್ಯಮಿ ಹಬ್ಬದ ದಿವಸ ಶಪಥವನ್ನ ಮಾಡುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ವಕೀಲ್ ಸಾಬ್, ವಾಯ್ಸ್ ಆಫ್ ಕರ್ನಾಟಕ, ವಾಯ್ಸ್ ಆಫ್ ಬೆಂಗಳೂರು,
ಈ ಗುಂಡಿ ಬೆಂಗಳೂರನ್ನ ಮುಚ್ಚಿ ನಮ್ಮ ನಿಜವಾದ ಗಾರ್ಡನ್ ಸಿಟಿ ಬೆಂಗಳೂರನ್ನ ಜನರಿಗೆ ಮರುಕಳಿಸಬೇಕಾಗಿದೆ. ಅದಕ್ಕೆ ಇಂಥ ಭ್ರಷ್ಟ ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳಿಸಬೇಕಾದಂತ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್. ಡೆಫಿನೆಟ್ಲಿ ಈ ಎಲೆಕ್ಷನ್ ಒಳಗಾಗಿ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೊರಹೊಮ್ತೀನಿ. ಅದಕ್ಕೂ ಮುಂಚೆ ಇಂಡಿಪೆಂಡೆಂಟ್ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ 9845500932. ಕೆಟ್ಟವರೆಲ್ಲ ಭ್ರಷ್ಟರೆಲ್ಲ ಒಂದಾಗ್ತಾರೆ. ಅದೇ ಒಳ್ಳೆಯವರು, ಬುದ್ಧಿವಂತರು, ಇಂಟೆಲೆಕ್ಚುಯಲ್ಸು, ಸ್ಟೂಡೆಂಟ್ಸು, ಡಾಕ್ಟರ್ಸು ಇವರು ನಮ್ಗೆ ಯಾಕೆ ಗುರು ಈಗೋನ ಬಿಡಿ, ಬೆಂಗಳೂರನ್ನ ಕಾಪಾಡಿ. ಧನ್ಯವಾದಗಳು. ಕನ್ನಡದಲ್ಲೂ ಕನ್ನಡ ಅಂಡ್ ಜೈ ಕನ್ನಡಾಂಬೆ. ಥ್ಯಾಂಕ್ಸ್ ಅ ಲಾಟ್.